ಎಲ್ರಿಗೂ ನಮಸ್ಕಾರ. ಏನಿವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾರ್ಯಕರ್ತರು ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾನು ಬೇಡ ಅಂದೆ, ಆದ್ರೂ ಸಹ ಅವರು ಇಲ್ಲ, ಅಪೇಕ್ಷೆ ಮೇಲೆ ನಾವು ಮಾಡ್ಲೇಬೇಕು, ನೀವು ಅವತ್ತು ಏನು ಮಾಡಿ ನಾವು ಬಂದಿಲ್ಲ, ಅರೇಂಜ್ ಮಾಡಿದ್ವಿ, ನೀವು ಟೈಮಿಗೆ ಬನ್ನಿ ಅಂತ ನಾನು ಕರೆದ್ರು ಅಷ್ಟೇನೆ. ನಾನು ಬೇಡ, ಈ ಏನ್ ಖರ್ಚು ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಒಂದು ಅನಾಥಾಶ್ರಮ ಇಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಯೂಸ್ ಮಾಡ್ಕೊಳ್ಳೋಣ, ಬೇಡ ಅಥವಾ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಇಲ್ಲ ನೀವು ಮೊದಲೇ ಬಾರಿಗೆ ಗೆಸ್ಟ್ ಆಗಿದ್ದೀರಿ, ಇದು ಮೊದಲ ವರ್ಷದ ಹುಟ್ಟುಹಬ್ಬ ಆಗಿರೋದ್ರಿಂದ ತಾವು ದಯವಿಟ್ಟು ನೀವು ಏನು ಅನ್ನೋಕೆ ಹೋಗ್ರಿ, ನಾವೆಲ್ಲ ಕಾರ್ಯಕ್ರಮ ಅರೇಂಜ್ ಮಾಡ್ತೀವಿ, ನೀವು ಬನ್ನಿ ಅಂತಂದ್ರು. ಹಂಗಾಗಿ ಬಂದ್ವಿ. ನೋಡಿದ್ರೆ ಇಲ್ಲಿ ಆಲ್ರೆಡಿ ನಮ್ಮ ಏನು ಪೌರ ಕಾರ್ಮಿಕರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇತ್ತು. ಮತ್ತೆ ನಮ್ಮ ಈ ಬೆಸ್ಕಾಂ ಇಲಾಖೆ ನಮ್ಮ ನೌಕರರು ಏನಿದ್ದಾರೆ, ಆ ನೌಕರರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಎಲ್ಲ ಕಾರ್ಯಕರ್ತರುಗಳು ನೋಡಿ ಅನ್ನದಾನ ಮತ್ತೆ ಎಲ್ಲ ಆಯೋಜನೆ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ನಮ್ಮ ವಾರ್ಡ್ ಅಲ್ಲಿ ಈ ತರ ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕಾರ್ಯಕರ್ತರು ಇದ್ದಾರೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ನನಗೆ ಬಹಳ ಖುಷಿ ಆಗ್ತದೆ. ಸದ್ಯದಲ್ಲೇ ಜಿಬಿಎ ಚುನಾವಣೆ ಘೋಷಣೆ ಆಗುತ್ತೆ. ಯಾವ ಒಂದು ಪ್ರಮುಖ ಪ್ರಬಲವಾದ ಇಲ್ಲಿ ಆಕಾಂಕ್ಷಿಯಾಗಿಲ್ಲ. ಆಕಾಂಕ್ಷಿನ ತಪ್ಪು, ಆಕಾಂಕ್ಷಿ ಇಲ್ಲ. ನಾನೊಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಸಂಘಟನೆಯಲ್ಲಿ ನಮ್ಮ ವಾರ್ಡ್ ವ್ಯಾಪ್ತಿನಲ್ಲಿ ಪ್ರತಿ ಮನೆಯಲ್ಲೂ ಬಿಜೆಪಿ ಅನ್ನೋ ಒಂದು ಶಬ್ದ ಮೂಡ್ ಬರೋ ತರ ನಾವು ಪ್ರಯತ್ನ ಪಟ್ಟು ಕೆಲಸ ಮಾಡ್ತೀವಿ. ಏನು ಮುಂಬರುವ ಚುನಾವಣೆಗಳು, ಯಾವುದೇ ಚುನಾವಣೆ ಆಗಿರ್ಬೋದು, ಜಿಬಿ ಆಗಿರ್ಬೋದು, ಮತ್ತೆ MLA ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ಸ್ಥಳೀಯ ಚುನಾವಣೆಯಿಂದ ಹಿಡಿದು ಯಾವ್ಯಾವ ಎಲೆಕ್ಷನ್ ಬರ್ತವೆ ಅವನ್ನೆಲ್ಲ ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀವಿ ವಿನ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಆ ಪಕ್ಷಕ್ಕೆ ನಾವೆಲ್ಲರೂ ತಲೆಬಾಗ್ತೀವಿ. ಬೆಂಗಳೂರು ಉತ್ತರ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಮಾಧ್ಯಮ ಕೂಡ ಆಗಿದ್ದೀನಿ. ಬೆಂಗಳೂರು ಉತ್ತರ ಭಾಗದ ಇವತ್ತು ಏನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ಯಾಕೆಂದ್ರೆ ನಮ್ಮ ಏರೋಹಳ್ಳಿ ಭಾಗದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆದಾಗಿಂದನು ಇಲ್ಲಿವರೆಗೂ ತುಂಬಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷದ ಪರವಾಗಿ ಹಲವಾರು ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ 20 ಕಾರ್ಯಕ್ರಮಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹಂಗಾಗಿ ಇವರು ಅದೇ ಎಲ್ಲಾ ಸೇರಿ ಗಿಡ ನೆಡೋದಿರ್ಬೋದು, ಯೋಗ ದಿನಾಚರಣೆ, ಮತ್ತೆ ಇನ್ನು ಹೆಣ್ಮಕ್ಳಿಗೆ ಬೇಕಾಗಿರೋ ಉಪಯುಕ್ತ ಜಾಗೃತಿಗಳನ್ನ ಮೂಡಿಸುವಂತದ್ದು, ಸ್ವಚ್ಛತೆ ಕಾರ್ಯಕ್ರಮ, ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ. ಏರೋಹಳ್ಳಿ ಭಾಗದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮುಂದಿನ ರಾಜಕೀಯ ಜೀವನ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಬಿಜೆಪಿ ಸಕ್ರಿಯವಾಗಿರೋದ್ರಿಂದ ವಾರ್ಡ್ ಅಧ್ಯಕ್ಷ ಮಾಡಿದ್ದಾರೆ. ಈ ಮುಖಾಂತರ ನಾವು JDS ಇದ್ದು ನಾವು ಒಳ್ಳೆ ಸ್ನೇಹಿತರು, ಮತ್ತೆ ND ಇರೋದ್ರಿಂದ ಪಕ್ಷದ ಇದೇ ಬರಲ್ಲ. ಮತ್ತೆ ಅವ್ರಿಗೆ ಈ ದಿನ ಹುಟ್ಟುಹಬ್ಬ ಇರೋದ್ರಿಂದ ಅವ್ರ ದೇವರು ಆರೋಗ್ಯ ಕಾಪಾಡಿ ಅವ್ರ ಸ್ನೇಹಿತರು ಆಶೀರ್ವಾದ ಅವ್ರ ಸದಾ